ನಮಸ್ಕಾರ ಸ್ನೇಹಿತರೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಡಿ ಕೆ ಶಿವಕುಮಾರ್ ಅವರಿಗೆ ಅತಿ ದೊಡ್ಡ ಸಂಕಷ್ಟ. ಉಳಿದಿರೋದು ಒಂದೇ ದಾರಿ, ಅದು ಕೂಡ ಕಡೆಯ ದಾರಿ. ಸಾಕಾಯ್ತಾ ಸಿಎಂ ಪಟ್ಟ? ಏನಿದು ಹೊಸ ಅಪ್ಡೇಟ್, ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಈ 3 ಎನ್ನುವಂಥ ನಂಬರ್ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟವೇನೋ ತಂದುಕೊಡ್ತು. ಆದರೆ ಅದೇ 3 ಮತ್ತೊಮ್ಮೆ ಡಿ ಕೆ ಶಿವಕುಮಾರ್ ಅವರಿಗೆ ಸಂಕಷ್ಟ ತಂದುಕೊಡುತ್ತಾ ಗೊತ್ತಿಲ್ಲ. ಲೆಕ್ಕಾಚಾರವನ್ನು ಹೇಳ್ತೇನೆ. 2023ರಲ್ಲಿ ಇದೇ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಕೆಪಿಸಿಸಿ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಪಕ್ಷ ಬಹುಮತದ ದಾಖಲೆಯ ಅಧಿಕಾರಕ್ಕೆ ಬಂತು. ಆದರೆ 2023ರಲ್ಲಿ ಅವರಿಗೆ ಅಧಿಕಾರ ಸಿಗಲಿಲ್ಲ. ಆದರೆ 2026ರ ಜೂನ್ 3ರಂದು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಪಡ್ಕೊಂಡ್ರು. ರಾಜ್ಯದ ಮುಖ್ಯಮಂತ್ರಿಯಾದರು. ತನ್ನ ಕನಸಿನ ಆಸೆಯನ್ನು ಕೂಡ ನೆರವೇರಿಸಿಕೊಂಡ್ರು. ಡಿ ಕೆ ಶಿವಕುಮಾರ್ ಅವರ ಜೊತೆ ಜೂನ್ 3ರಂದು ಡಿ ಕೆ ಶಿವಕುಮಾರ್ ಅವರ ಜೊತೆ ಉಳಿದಂಥ 13 MLAಗಳು ಮಿನಿಸ್ಟರ್ ಆಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ರು. ಅದಾದ 60 ದಿನಗಳ ನಂತರ, ಆಫ್ಟರ್ 60 ಡೇಸ್, ಅಂದರೆ 2 ತಿಂಗಳ ನಂತರ ಆಗಸ್ಟ್ 3ರಂದು ಮತ್ತೆ ಉಳಿದಂಥ ಸಚಿವ ಸ್ಥಾನಗಳ ಫಿಲಪ್ ನಡೆಯುವಂಥ ಕಾರ್ಯ ಆಯಿತು. ಉಳಿದಿರುವಂಥ 20 ಸಚಿವ ಸ್ಥಾನದಲ್ಲಿ 19 ಭರ್ತಿ ಮಾಡಿದ್ರು. ಆ 19 ಭರ್ತಿ ಹೇಗಾಯಿತು, ಯಾವೆಲ್ಲ ಅಡ್ವರ್ಟ್ ಆಯಿತು, ಯಾರನ್ನ ಕೈ ಬಿಟ್ಟರು, ಯಾರೆಲ್ಲ ರೆಬಲ್ ಆದರು, ಎಲ್ಲವೂ ಕೂಡ ಇತಿಹಾಸ ಅನ್ನೋದಕ್ಕಿಂತ ಎಲ್ಲವೂ ಕೂಡ ಹೈಡ್ರಾಮಾದ ಒಂದು ಭಾಗ. ಮತ್ತು ರಾಜಕೀಯ ಇತಿಹಾಸದಲ್ಲಿ ಒಂದು ಪಕ್ಷಕ್ಕೆ ಅದು ಕಪ್ಪು ಚುಕ್ಕಿಯಾಗಿ ಉಳಿಯುತ್ತೆ. ಜೊತೆಗೆ ಆ ರಾಜಕೀಯ ಪಕ್ಷದ ಮುಖ್ಯಸ್ಥರಾಗಿರುವಂಥ ಅಥವಾ ಹೆಡ್ ಆಫ್ ದ ಸ್ಟೇಟ್ ಆಗಿರುವಂಥ ಒಬ್ಬ ವ್ಯಕ್ತಿ ಅಂದರೆ CMಗೂ ಕೂಡ ಅದು ಕಪ್ಪು ಚುಕ್ಕಿ ಅಂತ ಹೇಳ್ಬೋದು. ಆದರೂ ಕೂಡ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿ ಆದಂಥ ಜೋಶ್ನಲ್ಲಿ ರೆಬಲ್ ಆದಂಥ ಬಂಡಾಯವಿದ್ದಂಥ ಯಾರೇ MLAಗಳಿದ್ರೂ ಕೂಡ ರಾಜೀನಾಮೆ ಕೊಟ್ಟರೆ ಅದನ್ನು ವಿದಿನ್ ಫ್ಯೂ ಮಿನಿಟ್ಸ್ನಲ್ಲಿ ನಾನು ಅಕ್ಸೆಪ್ಟ್ ಮಾಡ್ತೇನೆ ಅನ್ನುವಂಥ ಕಾರಣವನ್ನು ಹೇಳಿದ ನಂತರ, ಆದೇಶವನ್ನು ಕೊಟ್ಟ ನಂತರ ರೆಬಲ್ ಆದಂಥ ಯಶವಂತರಾಯ ಗೌಡ ರಾಜೀನಾಮೆಯನ್ನು ವಾಪಸ್ ಪಡ್ಕೊಂಡ್ರು. ಬೇಳೂರು ಗೋಪಾಲ್ ಕೃಷ್ಣ ರಾಜೀನಾಮೆಯನ್ನು ವಾಪಸ್ ಪಡ್ಕೊಂಡ್ರು. ನಾರಾಯಣ ಸ್ವಾಮಿ, MC ಸುಧಾಕರ್, ಅನೇಕರು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿದ್ರು. ನಾನು ಕುಳ್ಳಗಿದ್ದೇನೆ, ಹಾಗಾಗಿ ನಾನು ಕಾಣ್ತಾ ಇಲ್ಲ ಅನ್ನುವಂಥ ಕಾರಣ ಕೊಟ್ಟರು. ಮಂಕಾಳು ವೈದ್ಯ ಹತ್ಕೊಂಡ್ರು. ಬೇರೆ ಬೇರೆ ಥರ ಮಾತನಾಡಿದ್ರು. ಆದರೆ ಅವರೆಲ್ಲರೂ ಕೂಡ ಬಂಡಾಯದಿಂದ ಹೊರಬಂದು ಡಿ ಕೆ ಶಿವಕುಮಾರ್ ಅವರ ಹೆಗಲಿಗೆ ಹೆಗಲು ಕೊಟ್ಟು ಮುಂದೆ ನೋಡ್ಕೊಳ್ಳುವ ಹಾಗೆ ಹೇಗೆ ಅನ್ನುವಂಥ ಪುಂಖಾನುಪುಂಖವಾದಂಥ ಮಾತಾಡಿದ್ರು. ಕೆಲವೊಬ್ಬರು ಬೋರ್ಡ್ ಚೇರ್ಮನ್ಗೆ ರಾಜೀನಾಮೆ ಕೊಟ್ಟರು. ಸ್ಟಿಲ್ ಇಟ್ಸ್ ಹ್ಯಾಪ್ನಿಂಗ್ ಅಗೇನೆಸ್ಟ್ ಡಿ ಕೆ ಶಿವಕುಮಾರ್ ಎನ್ನುವುದು ಪದೇ ಪದೇ ಸಾಬೀತಾಗ್ತಾ ಇದ್ದದ್ದು ಅದು ಕೃಷ್ಣಪ್ಪ ಮತ್ತು ಅವರ ಮಗ ಹಿಡಿದಿರುವಂಥ ಪಟ್ಟಿನಿಂದ. ಯಾವ ಲೆವೆಲಿಗೆ ಆಯ್ತಂದ್ರೆ ಮುಂದೆ ಏನು ಬೇಕಾದರೂ ಆಗ್ಬೋದು. ಒಂದು ವೇಳೆ 2 ದಿನದಲ್ಲಿ ಖಾತೆ ಹಂಚಿಕೆ ಆಗಲಿಲ್ಲ ಅಂದರೆ ಮತ್ತೊಂದು ಸಂಕಷ್ಟ, ಮತ್ತೊಂದು ಊಹಾಪೋಹು ಕೂಡ ಇದು ಮುನ್ನಡೆ ಬರೆಯುವಂಥ ಸಾಧ್ಯತೆ ಇದೆ. ಈಗಾಗಲೇ 19 MLAಗಳು ಸಚಿವರಾಗಿದ್ದಾರೆ. ಜೂನ್ 3ರಿಂದ ಜೂನ್ 6, ಜೂನ್ 7, ಜೂನ್ 8 ಆಗ್ತಾ ಬಂತು. ಖಾತೆ ಹಂಚಿಕೆ ಆಗಲಿಲ್ಲ. ನೋಡಬೇಕು, ಖಾತೆ ಹಂಚಿಕೆ ಆಗಿಬಿಟ್ರೆ ಕೃಷ್ಣಪ್ಪನವರ ನಡೆ ಏನಿರುತ್ತೆ. ಒಂದು ಹಂತಕ್ಕೆ ಇಲ್ಲಿ ಖಾತೆ ಹಂಚಿಕೆ ಆಗಿಬಿಟ್ರೆ ಮತ್ತೆ ಯಾರಾದರೂ ಸದ್ಯದ ಮಟ್ಟಿಗೆ ರಾಜೀನಾಮೆಯನ್ನು ಕೊಟ್ಟು ಕೃಷ್ಣಪ್ಪನವರನ್ನು ಮಂತ್ರಿ ಮಾಡುವ ಆಪ್ಷನ್ ಕಡಿಮೆ ಆಗುತ್ತೆ. ಇನ್ನುಳಿದದ್ದು ಒಂದೇ ಸಚಿವ ಸ್ಥಾನ ಕರ್ನಾಟಕದ ಮಟ್ಟಿಗೆ, ಅದು ಮಹಿಳೆಯರಿಗೆ ಕೊಟ್ಟಿಲ್ಲ ಅಂದರೆ ಅದು ಕೂಡ ಒಂದು ಕಪ್ಪು ಚುಕ್ಕಿ ಆಗುತ್ತೆ. ಹೀಗಾಗಿ ಯಾವೆಲ್ಲ ಆಪ್ಷನ್ಸ್ ಇದೆ ಕಾಂಗ್ರೆಸ್ ಸರ್ಕಾರಕ್ಕೆ ಅಥವಾ ಡಿ ಕೆ ಶಿವಕುಮಾರ್ ಅವರ ಮುಂದೆ ಅನ್ನೋದನ್ನು ನೋಡ್ತಾ ಹೋದ್ರೆ, ಈಗಾಗಲೇ ಮಾಧ್ಯಮದಲ್ಲಿ ಪ್ರಸಾರ ಆಗಿದೆ. ಮಾಧ್ಯಮದವರು ಕೂಡ ಹೆಕ್ಕಿ ತೆಗೆದಿದ್ದಾರೆ. 3 ಸಚಿವರನ್ನ ಫಿಲ್ ಮಾಡಬೇಕು, 3 MLAಗಳನ್ನ ಮಿನಿಸ್ಟರ್ ಆಗಿ ಮಾಡಬೇಕು. ಹಾಗಾದ್ರೆ 2 ಸಚಿವರು ರಿಜೈನ್ ಮಾಡಬೇಕು. ಯಾರು ಮಾಡ್ಬೋದು? ಮೊಟ್ಟ ಮೊದಲಿಗೆ ಕೇಳಿ ಬಂದಂತ ಹೆಸರು ಮಾಗಡಿ ಬಾಲಕೃಷ್ಣನವ್ರ ಹೆಸರು ಯಾಕೆ ಕೇಳಿ ಬಂತಂದ್ರೆ, ಅವರು ಕೂಡ ಹೇಳಿದ್ರು ಸಂಧಾನಕ್ಕೆ ಅವರನ್ನ ಬಿಟ್ಟಿದ್ರು. ನೋಡಿ, ಯಾರೆಲ್ಲ ರೆಬಲ್ ಆಗಿದ್ರಲ್ಲ ಅವ್ರಿಗೆಲ್ಲ ಸಚಿವರ ಮುಖಾಂತರ ರೆಬಲಿಸಮ್ ಅನ್ನ ಕಡಿಮೆ ಮಾಡುವಂತ ಒಂದು ಹಂತಕ್ಕೆ ಹೋಗಿದ್ರು. ಸೌದಿಯವರ ಯಶವಂತ ಗೌಡ ಅವರಿಗೆ ಹೇಳಿದ್ರು, ನೀವು ಸಮಾಧಾನ ಮಾಡ್ಕೋ, ಅಥವಾ ನಿನಗೆ ಬೇಕಾದ ನನ್ನ ಪದವಿಯನ್ನು ಬಿಟ್ಕೊಡ್ತೇನೆ ಅನ್ನೋಂಥ ಮಾತನ್ನು ಹೇಳಿದ್ರು. ಅದಾದ ನಂತರ ಚಲುವರಾಯಸ್ವಾಮಿ ಇಡೀ ಕ್ಯಾಬಿನೆಟ್ ಕೃಷ್ಣಪ್ಪನವರೇ ಮನೆ ಬಂತಂದ್ರೆ, ಮೊದಲ ಬಾರಿ ಕೃಷ್ಣಪ್ಪನವರೇ ಮನೆ ಬಂದಿದ್ದು
ಚೆಲುವರಾಯಸ್ವಾಮಿ ಮತ್ತು ಬಾಲಕೃಷ್ಣ ಬಂದ್ಕೊಂಡು ಕೃಷ್ಣಪ್ಪನವರು ವಿಜಯನಗರ ಮನೆ ಬಂದ್ಕೊಂಡು ಸಮಾಧಾನ ಪಡಿಸುವಂತ ಮಾತು ಹೇಳಿದ್ರು. ಜೊತೆಗೆ ಈ ಇಬ್ಬರು ಹೇಳಿದಂತ ಮಾತು, ಬೇಕಾದ್ರೆ ನನ್ನ ಮಿನಿಸ್ಟರ್ಶಿಪ್ ಬಿಟ್ಕೊಡ್ತೀನಿ, ನಾನು ರಾಜೀನಾಮೆ ಕೊಡ್ತೀನಿ ಎನ್ನುವಂತ ಮಾತನ್ನ ಹೇಳಿದ್ರು. ಅದೇ ಮಾತಿಗೆ ಗಂಟು ಬಿದ್ದಂಗಿದೆಯಾ ಅಥವಾ ಆ ಮಾತನ್ನ ಹೇಳಿ ತಗಲಾಕೊಂಡ್ರ ಗೊತ್ತಿಲ್ಲ. ಇದೀಗ ಅವರ ಬುಡಕ್ಕೆ ಬಂದಿದೆ. ಪ್ರತಿಯೊಬ್ಬರು ಕೂಡ ಅಥವಾ ಹೈಕಮಾಂಡ್ ಸೂಚನೆ ಅಥವಾ ಡಿ ಕೆ ಶಿವಕುಮಾರ್ ಅವರು ಇಂಥ ಒಂದು ಸಲಹೆಯನ್ನು ಕೊಟ್ಟಿದ್ದಾರ, ಸೂಚನೆಯನ್ನು ಕೊಟ್ಟಿದ್ದಾರ, ಎಮರ್ಜೆನ್ಸಿ ಆದರೆ ನೀನು ರಿಸೈನ್ ಮಾಡಬೇಕಾಗತ್ತೆ ಅನ್ನುವಂಥ ಸೂಚನೆಯನ್ನು ಕೊಟ್ಟಿರಬಹುದು. ಹಾಗಾಗಿ ಬಾಲಕೃಷ್ಣ ಅವರ ಮುಖದಲ್ಲಿ ನಿನ್ನೆ ಇದ್ದಂಥ ಕಳೆ ಇವತ್ತು ಕಾಣ್ತಾ ಇಲ್ಲ. ಬಾಲಕೃಷ್ಣ ಅವರು ರಾಜೀನಾಮೆಯನ್ನು ಕೊಟ್ಟರೆ ಅಲ್ಲಿಗೆ ಮತ್ತೊಂದು ಸೀಟ್ ಖಾಲಿಯಾಗುತ್ತೆ. ಈಗಾಗಲೇ 20ರಲ್ಲಿ 19 ಫಿಲ್ಲಪ್ ಆಗಿದೆ, ಒಂದು ಸೀಟ್ ಖಾಲಿ ಇದೆ, ಮಹಿಳೆಯರು ಕೊಡಬೇಕೆನ್ನುವಂಥ ದೃಷ್ಟಿಯಿಂದ ಮಾಗಡಿ ಬಾಲಕೃಷ್ಣ ಅವರು ರಾಜೀನಾಮೆಯನ್ನು ಕೊಟ್ಟರೆ ಆಗ ಮತ್ತೊಂದು ಸೀಟ್ ಖಾಲಿಯಾಗತ್ತೆ. ಇನ್ನು ಮತ್ತೊಂದು ಸೀಟಿಗೆ 2 ಆಪ್ಷನ್ ಇದೆ. ಒಂದು, ಮುನಿಯಪ್ಪನವರನ್ನ ರಾಜೀನಾಮೆ ಕೇಳ್ತಾ ಇದ್ದಾರೆ ಹೈಕಮಾಂಡ್ ಎನ್ನುವಂತ ಮಾತು. ಮುನಿಯಪ್ಪನವರು ರಾಜೀನಾಮೆ ಕೊಡೋದು ಹಾಳಾಗಲಿ, ನನಗವರು ಈ ಫುಡ್ ಮಿನಿಸ್ಟ್ರಿ ಬೇಡ, ನನಗೆ ಸಮಾಜ ಕಲ್ಯಾಣ ಇಲಾಖೆ ಕೊಡಬೇಕೆನ್ನುವಂತ ಹಠ ಬಿದ್ದಿದ್ದಾರೆ. ನಾನು ಅಷ್ಟು ಕೆಲಸ ಮಾಡಿದೆ, ನಾನು ಇಷ್ಟು ಕೆಲಸ ಸಾಧನೆ ಮಾಡಿದ್ದೀನಿ, ನಾನು ಗಾಂಧಿ ಕುಟುಂಬಕ್ಕೆ ಆಗ್ತಾ ನಾನು ಪಾರ್ಲಿಮೆಂಟಲ್ಲಿ 7 ಸಲ ಗೆದ್ದಿದ್ದೇನೆ, ನಾನು ಹಿರಿಯ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಒಂದು ಹಂತಕ್ಕೆ ಮೊದಲ ಹಂತದಲ್ಲಿ ಕ್ಯಾಬಿನೆಟ್ ರಚನೆ ಆದಾಗ ರಾಜೀನಾಮೆ ಕೊಡ್ಲಿಕ್ಕೆ ಹೋಗಿದ್ರು, ನನಗೆ ಫುಡ್ ಮಿನಿಸ್ಟ್ರಿ ಬೇಡ ಅನ್ನೋ ಕಾರಣಕ್ಕಾಗಿ. ಅಂಥವರು ರಾಜೀನಾಮೆ ಕೊಟ್ಟು ಮಗಳಿಗೆ ತನ್ನ ಸ್ಥಾನವನ್ನು ಬಿಟ್ಕೊಡ್ತಾರ, ಅಷ್ಟು ಸಾಧ್ಯ. ಆದರೆ ಅವ್ರ ಮುಂದೆ ಆಪ್ಷನ್ ಇಟ್ಟಿದ್ದು, ನೀವು ರಾಜೀನಾಮೆಯನ್ನು ಕೊಟ್ಟರೆ ನಿಮ್ಮ ಮಗಳಿಗೆ ಆ ಖಾತೆಯನ್ನು ಕೊಡ್ತೇವೆ ಎನ್ನುವಂಥ ಒಂದು ಮಾತು. ಜೊತೆಗೆ ನಿಮಗೆ ಮತ್ತೊಂದು ಹುದ್ದೆಯನ್ನು ಕೊಡ್ತೇವೆ, ಅಂದರೆ KPCCಯ ಕಾರ್ಯಾಧ್ಯಕ್ಷರನ್ನಾಗಿ ಮಾಡ್ತೇವೆ ಅನ್ನುವಂಥ ಆಪ್ಷನ್ ಕೊಟ್ಟಿದ್ದಾರೆ. ಆದರೆ 2 ಆಪ್ಷನ್ನಿಗೂ, ಅಂದರೆ ಒಂದನೇ ಆಪ್ಷನ್ ರಾಜೀನಾಮೆ ಕೊಡಬೇಕು, ಅದು ಆಪ್ಷನ್ ಅಲ್ಲ. ಆದರೆ ಆಪ್ಷನ್ ಕೊಟ್ಟಿದ್ದಂದರೆ ಒಂದು ಮಗಳನ್ನ ನಾವು ಮಂತ್ರಿ ಮಾಡ್ತೇವೆ, ಎರಡನೇದಾಗಿ ನಿಮಗೆ KPCCಯ ಕಾರ್ಯಾಧ್ಯಕ್ಷನಾಗಿ ಮಾಡ್ತೀವಿ ಅನ್ನುವಂಥ ಮಾತು. ಆದರೆ ಸದ್ಯದ ಮಟ್ಟಿಗೆ ಅಣ್ಣ ಬಂಡು ಮುನಿಯಪ್ಪನವರು ಒಪ್ತಾ ಇಲ್ಲ. ನೋಡಬೇಕು ಯಾಕೆ ಮುನಿಯಪ್ಪನವರನ್ನೇ ಒಪ್ಪಿಸುವಂಥ ಹಂತಕ್ಕಂದರೆ, ಮುನಿಯಪ್ಪನವರು ಗೆದ್ದುದು ಬೆಂಗಳೂರಿನ ಒಂದು ಸ್ಥಳವಾದಂಥ ದೇವನಹಳ್ಳಿಯಲ್ಲಿ. ಆ ದೇವನಹಳ್ಳಿಯ ಕ್ಷೇತ್ರದಿಂದ ಗೆದ್ದು ಬಂದಂಥ ಮುನಿಯಪ್ಪನವರ ರಾಜೀನಾಮೆ ಪಡ್ಕೊಂಡು ಕೋಲಾರದಲ್ಲಿ ಗೆದ್ದು ಬಂದಂಥ, ಕೋಲಾರ ಜಿಲ್ಲೆಯಲ್ಲಿ ಗೆದ್ದು ಬಂದಂಥ ಅವರ ಮಗಳಾದಂಥ ರೂಪಕಲಾ ಶಶಿಧರ್ ಅವ್ರಿಗೆ ಕೊಟ್ಟರೆ ಅಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರದ ಇಬ್ಬರನ್ನೂ ಕೂಡ ಮೇಂಟೈನ್ ಮಾಡ್ಬೋದು ಅಥವಾ ಮ್ಯಾನೇಜ್ ಮಾಡ್ಬೋದು. ಮತ್ತು ಅಲ್ಲಿನ ವೋಟರ್ಸ್ಗಳನ್ನ ಒಂದು ದಲಿತ MLA ಸಚಿವರನ್ನಾಗಿ ಮಾಡಿದ್ವಿ ಅನ್ನುವಂಥ ಒಂದು ಪ್ಲಸ್ ಪಾಯಿಂಟ್. ಎರಡನೇದಾಗಿ ಮಹಿಳೆಯ ಒಬ್ಬ MLA ಕೂಡ ಮಂತ್ರಿ ಮಾಡಿಲ್ಲ ಎನ್ನುವಂಥ ಕೊರಗು ಮತ್ತು ಆಪಾದನೆ ಇದೆಯಲ್ಲ, ಆ ಆಪಾದನೆಯಿಂದ ಸದ್ಯದ ಮಟ್ಟಿಗೆ ಹೊರ ಬರಬಹುದು. ಒಂದು, ಕೋಲಾರ ಚಿಕ್ಕಬಳ್ಳಾಪುರವನ್ನು ಮ್ಯಾನೇಜ್ ಮಾಡ್ದಂಗಾಯ್ತು. ಎರಡನೇದಾಗಿ ಮಹಿಳಾ ಕೋಟದಿಂದ ಅಭ್ಯರ್ಥಿಯನ್ನು ಕೂಡ ಮ್ಯಾನೇಜ್ ಮಾಡ್ದಾಗಿತ್ತು ಅನ್ನುವಂಥ 2 ಒಂದು ಲೆಕ್ಕಾಚಾರ ಹೈಕಮಾಂಡ್ದು. ಆದರೆ ಮುನಿಯಪ್ಪನವರು ಒಪ್ಪಬಹುದಾ ಗೊತ್ತಿಲ್ಲ. ಇದು 2ನೇ ಆಪ್ಷನ್ ಭಾಗ A. B ಯಲ್ಲಿ 1ನೇ ಆಪ್ಷನ್ ಮಾಗಡಿ ಬಾಲಕೃಷ್ಣ ಅವರು ರಾಜೀನಾಮೆ ಕೊಡ್ತಾರೆ ಅಂತಾನೆ ಇಟ್ಕೊಳ್ಳುವ. 2ನೇ ಆಪ್ಷನ್ ಮುನಿಯಪ್ಪನವರು ರಾಜೀನಾಮೆ ಕೊಡ್ತಾರಾ? ಆಪ್ಷನ್ A ಅಂದರೆ 2ನೇ ಆಪ್ಷನಲ್ಲಿ A ಯಲ್ಲಿ ಮುನಿಯಪ್ಪನವರ ಜಾಗ. 2ನೇ ಆಪ್ಷನ್ ಅಂದರೆ 2ನೇ ಆಪ್ಷನ್ನ B ಯಲ್ಲಿ ಬಳ್ಳಾರಿಯಿಂದ ನಾಗೇಂದ್ರ ಅವರನ್ನ ರಾಜೀನಾಮೆ ಕೊಟ್ಟು ಅನ್ನಪೂರ್ಣ ತುಕಾರಾಮನವ್ರನ್ನ ಮಾಡುವಂಥದ್ದು. ರಾಜೀನಾಮೆ ಪಡ್ಕೊಂಡಂಗಾಯ್ತು, ವಿರೋಧ ಪಕ್ಷಗಳಿಂದ ಆಪಾದನೆಯನ್ನು ತಪ್ಪಿಸ್ಕೊಂಡಂಗಾಯ್ತು, ನಾಗೇಂದ್ರ ಅವರ ಮೇಲೆ ಕೇಸ್ ಇದೆ, ಅದಿದೆ, ವಾಲ್ಮೀಕಿ ಹಗರಣ ಇದೆ ಎನ್ನುವಂಥ ಕೇಸನ್ನು ತಪ್ಪಿಸ್ಕೊಂಡಂಗಾಯ್ತು. ಜೊತೆಗೆ ಮಹಿಳಾ ಕೋರ್ಟ್ದಿಂದ ಒಂದು ಅಭ್ಯರ್ಥಿನ, ಒಂದು ವೇಳೆ ಮುನಿಯಪ್ಪನವರು ಒಪ್ಪದೇ ಇದ್ದರೆ, ಮುನಿಯಪ್ಪನವರು ಒಪ್ಪನೇ ಇದ್ರೆ ಅದು ನಾಗೇಂದ್ರ ಅವರ ಬುಡಕ್ಕೆ ಬರೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಮಾಗಡಿ ಬಾಲಕೃಷ್ಣ ರಾಜೀನಾಮೆ ಕೊಡ್ತಾರೆ, ನಾಗೇಂದ್ರ ಅವರು ಸುಲಭವಾಗಿ ಕೊಡಬಹುದು. ಮುನಿಯಪ್ಪನವರನ್ನ ಟಚ್ ಮಾಡೋದಕ್ಕಿಂತ ಇಲ್ಲಿ ಕೊಡಬಹುದು. ಆದರೆ ಮುನಿಯಪ್ಪನವರ ಟಚ್ ಮಾಡಿದ್ರೆ ನಾವು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜನರನ್ನ ಸಮಾಧಾನ ಪಡಿಸಬಹುದು ಎನ್ನುವಂಥ ಲೆಕ್ಕಾಚಾರ ಇದೆ. ಹೀಗಾಗಿ ಒಂದು ಈಗಾಗಲೇ ಖಾಲಿ ಇದೆ. ಎರಡನೇದಾಗಿ ಮುನಿಯಪ್ಪ ಅಥವಾ ನಾಗೇಂದ್ರ 2 ಖಾಲಿ ಆಯಿತು, ಮಾಗಡಿ ಬಾಲಕೃಷ್ಣ 3 ಖಾಲಿ ಆಯಿತು. 3 ಖಾಲಿ ಆದಲ್ಲಿ ಯಾರನ್ನ ಮಾಡಬಹುದು? ಮಾಗಡಿ ಬಾಲಕೃಷ್ಣ ಗೌಡರ ಸಮುದಾಯಕ್ಕೆ ಸೇರಿದಂತವರು, ಅವರು ರಾಜೀನಾಮೆ ಕೊಟ್ಟರೆ ಕೃಷ್ಣಪ್ಪ ಎನ್ನುವಂಥ ರೆಬಲ್ ಕ್ಯಾಂಡಿಡೇಟ್ನ, ಅಂದರೆ ಸೈಲೆಂಟ್ ಕ್ಯಾಂಡಿಡೇಟ್, ಆದರೆ ಪಟ್ಟನ್ನ ಯಾವುದೇ ಕಾರಣಕ್ಕೂ ಹಿಂದೆ ಸರಿಸದಂಥ ಅಪ್ಪ ಮಗ, ಹೀಗಾಗಿ ಅವರನ್ನು ಸಮಾಧಾನ ಪಡಿಸಬಹುದು. ಎರಡನೇದಾಗಿ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟರೆ ಅಥವಾ ಮುನಿಯಪ್ಪ ಅವರು ರಾಜೀನಾಮೆ ಕೊಟ್ಟರೆ ಇಟ್ ವಿಲ್ ಬಿ ರೂಪಕಲಾ ಶಶಿಧರ್ ಅಥವಾ ಅನ್ನಪೂರ್ಣ ತುಕಾರಾಮ್. ಅಲ್ಲಿಗೆ 2 ಪೋಸ್ಟ್ ಖಾಲಿ ಆಯಿತು, ಫಿಲ್ಲಪ್ ಆಯಿತು. ಮೂರನೇದಾಗಿ ಖಾಲಿ ಇರುವಂಥ ಒಂದು ಖಾಲಿ ಹುದ್ದೆ ಇತ್ತಲ್ಲ, ಅಲ್ಲಿ ಬಸವರಾಜ ಶಿವಣ್ಣ ಎನ್ನುವಂಥ ವ್ಯಕ್ತಿಯನ್ನ ಸಿದ್ದರಾಮಯ್ಯನವರ ಕೋಟದ ಅಡಿಯಲ್ಲಿ ಕುರುಬ ಸಮುದಾಯದಿಂದ
ಬ್ಯಾಡಗಿ MLA ಆಗಿರುವಂಥ ಬಸವರಾಜ ಶಿವಣ್ಣನವ್ರನ್ನ ಫಿಲಪ್ ಮಾಡಿದ್ರೆ ಅಷ್ಟಕ್ಕೆ ಕೃಷ್ಣಪ್ಪ ಅವ್ರನ್ನೂ ಸಂಪುಟಕ್ಕೆ ಸೇರಿಸ್ಕೊಂಡಂಗಾಯ್ತು, ಸಿದ್ದರಾಮಯ್ಯನವರ ಮುನಿಸು ತಣ್ಣಾಗ ಆದಂಗಾಯ್ತು, ಜೊತೆಗೆ ಮುನಿಯಪ್ಪ ಅಥವಾ ನಾಗೇಂದ್ರ ಅವರ ತೆರವಾದ ಸ್ಥಾನದಲ್ಲಿ ಅನ್ನಪೂರ್ಣ ಅಥವಾ ರೂಪಕಲಾ ಶಶಿಧರ್ ಅವರನ್ನ ಫಿಲಪ್ ಮಾಡೋ ಮುಖಾಂತರ ಎಲ್ಲವೂ ಸರಿ ಆಗಬಹುದು. ಏನೇ ಆಗಲಿ, ಇಂಥದೊಂದು ಘಟನೆ ಆಗ್ಬಿಟ್ರೆ DK ಶಿವಕುಮಾರ್ ಅವರಿಗೆ ಅತ್ಯಂತ ದೊಡ್ಡ ಮುಖಭಂಗ. ಯಾಕಂದ್ರೆ ಎರಡನೇ ಹಂತದಲ್ಲಿ ಅಂದ್ರೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಕ್ಯಾಬಿನೆಟ್ ರಚನೆ ಆದಾಗ ಖಾತೆ ಹಂಚುವ ಮೊದಲೇ ಕೆಲವೊಬ್ಬರಿಂದ ರಾಜೀನಾಮೆ ಪಡ್ಕೊಳ್ಳುವಂತ ಸ್ಥಿತಿ ಬಂತು. ಹಿಡ್ತವೇ ಇಲ್ಲ ಎನ್ನುವಂತ ಸ್ಥಿತಿ ಇದೆಯಲ್ಲ, ಅದು DK ಶಿವಕುಮಾರ್ ಅವರಿಗೆ ಮುಖಭಂಗ. ವಿರೋಧ ಪಕ್ಷದವರಿಗೆ ಮೃಷ್ಟಾನ್ನ ಭೋಜನವನ್ನ ಚಿನ್ನದ ತಟ್ಟೆಯಲ್ಲಿ ಇಟ್ಟುಕೊಟ್ಟು ಆಪಾದನೆಗಳನ್ನ ಮಾಡಿಕೊಳ್ಳುವಂತ ಒಂದು ಸಂದರ್ಭ. ಇನ್ನು ಕೃಷ್ಣ, ಓಕೆ, ನೀವು ಬಸವರಾಜ ಶಿವಣ್ಣನವರು ಮಂತ್ರಿ ಮಾಡ್ತೀರಾ ಅಥವಾ ಒಂದು ಪೋಸ್ಟ್ ಹಾಗೆ ಖಾಲಿ ಬಿಡ್ತೀರಾ, ಮುನಿಯಪ್ಪನವ್ರಿಗೆ ಹೇಳ್ತಾರೆ, ಎಲ್ಲವೂ ಓಕೆ ಆಗ್ತಿತ್ತು. ಆದ್ರೆ ರೆಬಲ್ ಆಗಿದ್ದು ಯಾಕೆ? ಕ್ಯಾಬಿನೆಟ್ನಿಂದ ಒಂದಿಬ್ಬರನ್ನ ರಾಜೀನಾಮೆ ಕೊಡಿಸಲೇಬೇಕೆನ್ನುವಂತ ಮುನ್ಸೂಚನೆ ಬಂದಿದ್ದು ಯಾಕೆ? ಅಂತ ಒಂದು ಪರಿಸ್ಥಿತಿ ಬಂದದ್ದು ಯಾಕಂದ್ರೆ ತಣ್ಣಗಾಗದಂತ ಕೃಷ್ಣಪ್ಪನವರ ಅಸಮಾಧಾನ. ಮೊದಲ ಹಂತಕ್ಕೆ ಚೆಲುವರಾಯಸ್ವಾಮಿ, ಮಾಗಡಿ ಬಾಲಕೃಷ್ಣ ಬಂದ್ರು, ಸಮಾಧಾನ ಆಗ್ಲಿಲ್ಲ. ಎರಡನೇ ಹಂತಕ್ಕೆ ಇಡೀ ಕ್ಯಾಬಿನೆಟ್ ಅಲ್ಲಿ ಯಾರ್ಯಾರಿದ್ರು? ಮುಖ್ಯಮಂತ್ರಿ ಇದ್ರು, ಸುರ್ಜೇವಾಲಾ ಇದ್ರು, ಅಭಿಷೇಕ್ ದತ್ತ ಎನ್ನುವಂತ ಇನ್ಚಾರ್ಜ್ ಇದ್ರು, ಮಾಗಡಿ ಬಾಲಕೃಷ್ಣ, ಚೆಲುವರಾಯಸ್ವಾಮಿ, ಕುಣಿಗಲ್ ರಂಗನಾಥ್, ಪ್ರತಿಯೊಬ್ಬರು ಇದ್ರು. ಸಮಾಧಾನಕ್ಕೆ ಕೂರಿಸ್ಕೊಂಡ್ರು. ಅದಾದ ನಂತರ ಬಂದ್ರು, ಪುನಃ ಅದೇ ಸ್ಟೇಟ್ಮೆಂಟ್ ಕೊಟ್ಟರು. ಹೇಳಿದ್ದಾರೆ, ಸರಿಪಡಿಸ್ತೀವಿ ಅಂತ ನೋಡಬೇಕು. ನಾವು ಏನು ಕೇಳಲ್ಲ, ಏನು ಹೇಳಲ್ಲ, ಸರಿಪಡಿಸುವ ಜವಾಬ್ದಾರಿ ಅವ್ರದ್ದು. ಹಾಗಾದ್ರೆ ಕೃಷ್ಣಪ್ಪನವರಿಗೆ ಯಾಕೆ ಕೊಡಬೇಕು ಎನ್ನುವಂತ ಒಂದು ಪ್ರಶ್ನೆ ಎದುರಾಗುತ್ತೆ. ನೋಡಿ, ವೈಯಕ್ತಿಕವಾಗಿ ಮಾತಿನಲ್ಲಿ ಅವರನ್ನು ಇವರನ್ನು ಬೈಯುವಂತ ರಾಜಕಾರಣಿಗಳು ಕೃಷ್ಣಪ್ಪ ಆಗಲಿ ಅವರ ಪುತ್ರ ಪ್ರಿಯಾಕೃಷ್ಣ ಅವರಲ್ಲ, ಅವರೊಂಥರ ಸಜ್ಜನ ರಾಜಕಾರಣಿ. ಎರಡನೇದಾಗಿ ಯಾವುದೇ ಆಪಾದನೆ ಅವ್ರ ಮೇಲಿಲ್ಲ. ಹಾಗೆ ಮಾಡಿದ್ರು, ಹೀಗೆ ಮಾಡಿದ್ರು, ಬೋರ್ಡಲ್ ಕಮಿಷನ್ ಮಾಡ್ಕೊಂಡ್ರು, ಹಾಗೆ ಮಾಡಿದ್ರು ಎನ್ನುವಂಥ ಯಾವುದೇ ಆಪಾದನೆ ಕೂಡ ಇಲ್ಲ. ಜೊತೆಗೆ ತಂದೆಯವರನ್ನು ನೀವು ಒಪ್ಪಿಸ್ಬೋದು, ಕೃಷ್ಣಪ್ಪನವರನ್ನ ನೀವು ಯಾವುದೇ ಪಕ್ಷದ ಮುಖಂಡರು ಒಪ್ಪಿಸ್ಬೋದು. ಆದರೆ ಪ್ರಿಯಾಕೃಷ್ಣ ಅಂತ ಒಂದು ಸುಖ ಸುಮ್ಮನೆ ಹೇಳುವಂತ, ಬೇಡಿಕೆ ಒಪ್ಪುವಂತ ಮನುಷ್ಯ ಅಲ್ವೇ ಅಲ್ಲ. ಹೀಗಾಗಿ ಮಗನ ಮಾತನ್ನ ಅಪ್ಪ ಕೇಳ್ತಾರೆ, ಅಪ್ಪ ಕೂಡ ಕೊನೆಗೆ ಒಪ್ಪಲ್ಲ. ಇದು ಕೃಷ್ಣಪ್ಪನವರ ಒಂದು ಕುಟುಂಬದ ರಹಸ್ಯ. ಜೊತೆಗೆ ಮಂತ್ರಿ ಬದಲು ಯಾವುದೇ ನಿಗಮ ಕೊಟ್ಟರೂ ಕೂಡ ಅವರಿಗೆ ತಗೊಳ್ಳಲ್ಲ. ಜೊತೆಗೆ ಮಂತ್ರಿ ಪದವಿ ಅನ್ನೋದು ಕಾರ್ಯ ಮಾಡಬೇಕು, ಕೆಲಸ ಮಾಡಬೇಕು, ಜೊತೆಗೆ ದುಡ್ಡು ಮಾಡುವಂತ ಕೆಲಸ ಅಲ್ಲ. ಜೊತೆಗೆ ಅದು ಒಂದು ಮರ್ಯಾದೆ ಪ್ರಶ್ನೆ. 4-6 ಬಾರಿ ಗೆದ್ದಂತ ಒಂದು ಕುಟುಂಬದಿಂದ 4-6 ಬಾರಿ ಅಪ್ಪನು ಗೆಲ್ತಾನೆ, ಮಗನು ಗೆಲ್ತಾನೆ, ಒಂದು ಮಂತ್ರಿ ಪದವಿ ಕೊಟ್ಟಿಲ್ಲ ಎನ್ನುವಂತ ಕೂಗು, ಅಗೌರವ ಇದೆಯಲ್ಲ, ಅದರಿಂದ ತಪ್ಪಿಸ್ಕೊಂಡು ಬರ್ಲಿಕ್ಕೆ ಮಂತ್ರಿ ಪದವಿ ಎನ್ನುವಂಥದ್ದು ಬೇಕು ಎನ್ನುವಂತ ಹಠ ಅಷ್ಟೇ ಬಿಟ್ಟು ಅವರು ಇಬ್ಬರ ಆಸ್ತಿಯನ್ನ ಲೀಗಲಿ ಪ್ಲಸ್ ಮಾಡಿದ 2,000 ಕೋಟಿ ಎನ್ನುವಂಥದ್ದು ಅವರು ಲೀಗಲಿ ಚುನಾವಣಾ ಆಯೋಗದ ಅಫಿಡವಿಟ್ನಲ್ಲಿ ಹೇಳ್ಕೊಂಡಿದ್ದಾರೆ. ಹೀಗಾಗಿ ಅವರಿಗೆ ಹಣದ ಅವಶ್ಯಕತೆ ಇಲ್ಲ. ಅವ್ರಿಗಿರೋದು ಒಂದು ಮರ್ಯಾದೆಯ ಪ್ರಶ್ನೆ. ಲಕ್ಷಾಂತರ ಸಾವಿರಾರು ಜನ ಬೆಂಬಲಿಗರು ಹೇಳ್ತಾ ಇದ್ದಾರೆ ಒಂದು ಮಂತ್ರಿ ಪದವಿ ಸಿಗಲಿಲ್ಲ ಎನ್ನುವಂತ ಕಾರಣಕ್ಕಾಗಿ. ಹೀಗಾಗಿ ಕೃಷ್ಣಪ್ಪನವರಿಗೆ ಕೊಡಲೇಬೇಕು. ಜೊತೆಗೆ ಮುಂದೆ ಬರುವಂತ GB ಎಲೆಕ್ಷನ್ ಇದೆಯಲ್ಲ, ಪಶ್ಚಿಮ ವಿಭಾಗದಲ್ಲಿ, ಬೆಂಗಳೂರಿನ ಪಶ್ಚಿಮ ವಿಭಾಗದಲ್ಲಿ ಗೆಲ್ಲಬೇಕಂದ್ರೆ ಕೃಷ್ಣಪ್ಪನವರ ಎಲ್ಲಾ ರೀತಿಯ ಸಹಾಯ ಬೇಕು. ಜೊತೆಗೆ ಕಾಂಗ್ರೆಸ್ನ ಮತ್ತೊಂದು ಅಜೆಂಡಾ ಇದೆ. ಅದೇನೆಂದ್ರೆ 2029ರಲ್ಲಿ ರಾಹುಲ್ ಗಾಂಧಿ ಅವರನ್ನ ದೇಶದ ಪ್ರಧಾನಮಂತ್ರಿ ಅಭ್ಯರ್ಥಿಯನ್ನಾಗಿ ಅಥವಾ ಪ್ರಧಾನಮಂತ್ರಿಯಾಗಿ ಮಾಡಬೇಕು ಅನ್ನುವಂತ ಒಂದು ಮುಂದಾಲೋಚನೆ ಇದೆಯಲ್ಲ, ಆ ಮುಂದಾಲೋಚನೆ ಕೈಗೊಳ್ಬೇಕಂದ್ರೆ ಬೆಂಗಳೂರಿನ ಮಟ್ಟಿಗೆ ರಾಮಲಿಂಗಾರೆಡ್ಡಿ, ಜಮೀರ್ ಅಹಮದ್ ಮತ್ತು ಇದೇ ಕೃಷ್ಣಪ್ಪನವರ ಸಹಾಯ ಮತ್ತು ಒಗ್ಗಟ್ಟು ಎರಡು ಬೇಕಾಗತ್ತೆ. ಈ ಕಾರಣಕ್ಕಾಗಿ ಕೃಷ್ಣಪ್ಪನವರಿಗೆ ಕೊಡಲೇಬೇಕು. ಒಂದು ವೇಳೆ ಕೊಡಲಿಲ್ಲ ಅಂದ್ರೆ ಏನಾಗುತ್ತೆ? ಡಿಸೆಂಬರ್ನಲ್ಲಿ GB ಎಲೆಕ್ಷನ್ ಇದೆ. ಕಾಂಗ್ರೆಸ್ಗೆ ಮುಟ್ಟಿ ನೋಡಿಕೊಳ್ಳುವಂತ ಒಂದು ಶಾಕ್ ಕೊಡಬಹುದು. ಎರಡನೇದಾಗಿ ನೀವು ಕೊಡಲಿಲ್ಲ ಅಂದ್ರೆ ನಾನು ರಾಜೀನಾಮೆ ಕೊಡ್ತೀನಿ, ಅದು ತಟಸ್ಥವಾಗಿರ್ತೀನಿ, ಅಥವಾ ಮುಂದೆ ಬರುವ ಚುನಾವಣೆಯಲ್ಲಿ ನನಗೆ ಮಾತಾಡ್ಲಿಕ್ಕೆ ಬರಬೇಡಿ, ನಾನು ನೀವು ಟಿಕೆಟ್ ಕೊಟ್ಟರು ನಿಲ್ಲಲ್ಲ, ನನಗೆ ನನ್ನದೇ ದಾರಿ ಇದೆ. ಏನು ದಾರಿ? ತಟಸ್ಥವಾಗಿ ನಿಲ್ಬಹುದು, BJP ಹೋಗ್ಬೋದು. ಜೊತೆಗೆ JDSನ ಕುಮಾರಸ್ವಾಮಿ, ದೇವೇಗೌಡರು ಅತ್ಯಾಪ್ತರು, ಕೌಟುಂಬಿಕವಾಗಿ ಅದನ್ನ ಬಿಚ್ಚಿಡುವಂತ ವಿಷಯ ಅಲ್ಲ. ಕೃಷ್ಣಪ್ಪನವರ ಕುಟುಂಬಸ್ಥರು, ನಿಖಿಲ್ ಕುಮಾರಸ್ವಾಮಿ ಅವರ ಬೀಗರು. ಹೀಗಾಗಿ ಯಾವುದೇ ಹಂತಕ್ಕೂ ಕೂಡ ಕೃಷ್ಣಪ್ಪನವರ ಈ ರೆಬಲಿಸಮ್ ಅನ್ನ ಸದ್ಯಕ್ಕೆ ಸುಮ್ಮನೆ ಕೂರುವಂಗಿಲ್ಲ. ಅವ್ರಿಗೆ ಏನಾದರೂ ವ್ಯವಸ್ಥೆ ಮಾಡಲೇಬೇಕು. ಒಂದು ವೇಳೆ ಅವರು ಕೃಷ್ಣಪ್ಪನವರು ರೆಬಲ್ ಆಗಿಲ್ಲ ಅಂದ್ರೆ, ಯಾವ್ದಾದ್ರು ಒಂದು ಪೋಸ್ಟ್ ಖಾಲಿ ಇತ್ತು, ನೀವು ಉಮಾಶ್ರೀನ್ ಮಾಡ್ತಿರೋ, ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡ್ತಿರೋ, ಗಾಯತ್ರಿ ಶಾಂತೇಗೌಡರು ಮಾಡ್ತಿರೋ, ಯಾವುದಾದ್ರೂ ಒಂದು ದಿನ ಒಂದು ಮಿನಿಸ್ಟರ್ನ ಫಿಲಪ್ ಮಾಡಬಹುದಿತ್ತು. ಆದರೆ ಇದೀಗ
ಒಂದು ಮಹಿಳಾ ಅಭ್ಯರ್ಥಿಯ ಜೊತೆಗೆ ಕೃಷ್ಣಪ್ಪನವರನ್ನೂ ಕೂಡ ಕ್ಯಾಬಿನೆಟ್ಗೆ ಸೇರಿಸಿಕೊಳ್ಳಲೇಬೇಕಾದಂಥ ಅನಿವಾರ್ಯತೆ ಬಂದಿದೆ. ಹೀಗಾಗಿ ಇವೆಲ್ಲ ನೋಡ್ತಾ ಇದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಜೋಸ್ನಲ್ಲಿ ಮುಖ್ಯಮಂತ್ರಿ ಆದ್ರು, ಆದರೆ ಮುಖ್ಯಮಂತ್ರಿ ಆದ ನಂತರ ಅನಿಸ್ತಾ ಇದೆ ಸಾಕಪ್ಪ ಸಹವಾಸ ಬೇಡ ಆಗಿತ್ತಪ್ಪ ಅಂತ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಇದೀಗ ಒಂದು ವಾರದಲ್ಲಿ ಅತ್ಯಂತ ದೊಡ್ಡ ಸಂಕಷ್ಟ. ಈ ಒಂದು ವಾರನ ಹೇಗೆ ನಿಭಾಯಿಸ್ತಾರೆ ಎಲ್ಲ ಕಾದು ನೋಡಬೇಕು. ಉಳಿದಿರೋದು ಒಂದಿದ್ದಾರೆ, ನಾಗೇಂದ್ರ, ಮಾಗಡಿ ಬಾಲಕೃಷ್ಣ, ಮುನಿಯಪ್ಪ ಅಥವಾ ನಾಗೇಂದ್ರ ಇಬ್ಬರಲ್ಲಿ ಒಂದು ರಾಜೀನಾಮೆ ಕೊಡಬೇಕು. ಮಾಗಡಿ ಬಾಲಕೃಷ್ಣ ಕೊಡ್ತಾರೆ. ಅದಾದ ನಂತರ 3 ಖಾಲಿ ಇರುವಂಥ ಹುದ್ದೆಗೆ ಅತಿ ಬೇಗವಾಗಿ ಫಿಲಪ್ ಮಾಡಿಕೊಂಡು ಎಲ್ಲರಿಗೂ ಕೂಡ ಖಾತೆಯನ್ನು ಕೊಡಬೇಕು. ಯಾವಾಗ ಆಗತ್ತೆ ಕಾದು ನೋಡಬೇಕು. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.